ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಉಮೇಶ್ ಮೇಟಿ ಅವರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ರು. ಈಗ ಅವರು ಗೆಲುವನ್ನು ಸಾಧಿಸುವ ಮೂಲಕ ಈಗ ಉಳಿದಿರುವಂತಹ ಅವಧಿಗೆ ಈ MLA ಅವರಾಗಿ ಆಯ್ಕೆ ಹಾಗೆ ಬಿಟ್ಟಿದ್ದಾರೆ. ಉಲ್ಲಪ್ಪ ಮೇಟಿಯವರ ನಿಧನದ ಬಳಿಕ ಇದೊಂದು ಉಪಚುನಾವಣೆ ಬಾಗಲಕೋಟೆಯಲ್ಲಿ ನಡೆದೋಗಿ ಬಿಟ್ಟಿತ್ತು. ಇದೀಗ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಕಾಂಗ್ರೆಸ್ಗೆ ಜಯ ಸಿಕ್ಕು ಇದು ಒಂದು ಹಂತದ ಜಯ ಇರಬಹುದೇನೋ, ಆದರೆ ಇದರಿಗಿಂತ ಹೆಚ್ಚಾಗಿ ಒಂದು ಜಯವನ್ನು ಗಳಿಸುವಂಥದ್ದು ಅವಕಾಶ ಇವರಿಗೆ ಸಿಕ್ಕುಬಿಟ್ಟಿದೆ. ಯಾಕೆ ಇವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಥವಾ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂದರೆ ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಚಾರವಿದು. ಏನು ಅಂತಂದರೆ, ರಾಜಕಾರಣಿಗಳು ಅಂತಂದರೆ ಬಹುತೇಕ ಜನರಿಗೆ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯ ಇರುತ್ತೆ. ಅವರ ಅಭಿಪ್ರಾಯ ಅವರಿಗೆ ಬಿಟ್ಟಿರುವಂಥ ವಿಚಾರ. ಆದರೆ ನಾವಿಲ್ಲಿ ಒಬ್ಬರು ಸಾರ್ವಜನಿಕರಾಗಿ ಅಥವಾ ಒಬ್ಬರು ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವಂಥವರಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ, ಎಲೆಕ್ಷನ್ ಏನೋ ಆಯಿತು, ಚುನಾವಣೆ ಏನೋ ಮುಗ್ದೋಯ್ತು, ರಿಸಲ್ಟ್ ಕೂಡ ಬಂದು ಬಿಡ್ತು. ಇದೀಗ ನಮಗೆ ಅಧಿಕೃತವಾಗಿ ಒಬ್ಬರು MLA ಅಂತ ಸಿಕ್ಕು ಬಿಡ್ತಾರೆ. ಅದಾದ ಬಳಿಕ ಈ ಹಿಂದೆ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವರು ಹಿಂದೆ ನೀವೆಲ್ಲರೂ ಕೂಡ ಓಡಾಟ ಮಾಡಿಬಿಟ್ಟಿರ್ತೀರಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಬಹುತೇಕ ಓಡಾಟ ಮಾಡದೇ ಇರುವಂಥವ್ರು ನೋಡಿರ್ತೀರಿ ಏನೆಲ್ಲ ಸರ್ಕಸ್ಗಳನ್ನು ಮಾಡಿದ್ರು ಅನ್ನುವಂಥದ್ದನ್ನು. ಆದರೆ ಇಲ್ಲಿ ಅದ್ಯಾವುದೂ ಕೂಡ ಮುಖ್ಯ ಆಗೋದಿಲ್ಲ. ಗೆಲುವಿಗೋಸ್ಕರ ಯಾರು ಬೇಕಾದರೂ ಎಂಥ ಒಂದು ಸರ್ಕಸ್ಸನ್ನು ಬೇಕಾದರೂ ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಇದು BJP ಅವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಮತ್ತು ಇನ್ನಿತರ ಬೇರೆ ಬೇರೆ ಯಾರು ಬೇಕಾದರೂ ಆಗಬಹುದು. ಈಗ ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಗೆಲುವು ಆಗಿರುವಂಥದ್ದು. ಈಗ ಉಮೇಶ್ ಮೇಟಿ ಅವರ ಮುಂದಿರುವಂಥ ಕೆಲವೊಂದಿಷ್ಟು ಸವಾಲುಗಳು, ನಿಜವಾಗಿ ಇವರು ಗೆಲ್ಲೋದಕ್ಕೆ ಏನೇನೆಲ್ಲ ಅವಕಾಶ ಇದೆ ಅನ್ನುವಂಥದ್ದು. ಸೊ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಉಮೇಶ್ ಮೇಟಿ ಅವರು ರಾಜಕೀಯದಲ್ಲಿ ಅಷ್ಟು ಆಕ್ಟಿವ್ ಆಗಿ ಇರದೇ ಇರುವಂಥ ವ್ಯಕ್ತಿ. ಅಂತಂದರೆ ಉಲ್ಲಪ್ಪ ಮೇಟಿ ಅವರು ಕಾಣಿಸ್ಕೊಳ್ತಾ ಇದ್ರು, ಜೊತೆಗೆ ಅವರ ಮಗಳು ಭಾಯಕ್ಕ ಮೇಟಿ ಅವರು ಕಾಣಿಸ್ಕೊಳ್ತಾ ಇದ್ರು. ಅವರಿಗಿಂತ ಈ ಉಮೇಶ್ ಮೇಟಿ ಅವರು ಅಷ್ಟು ಏನೋ ಜನರಿಗೆ ಕಾಣಿಸ್ಕೊಂಡಿರಲಿಲ್ಲ. ಬಹುತೇಕ ಕೆಲಸಗಳನ್ನು ಮಾಡ್ತಾ ಇದ್ರು, ಏನೇನೋ ಇರಬಹುದು, ಅದು ಬೇರೆ ವಿಚಾರ. ಆದರೆ ರಾಜಕೀಯವಾಗಿ ಎಲ್ಲರೂ ಕೂಡ ಗಮನ ಸೆಳೆಯುವ ಹಾಗೆ ಆಗಲಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಆದರೆ ಇದೀಗ ಒಂದು ಅವರಲ್ಲೇ ಒಂದು ಎಲೆಕ್ಷನ್ಗೆ ಸೀಟ್ ಯಾರಿಗೆ ಕೊಡಬೇಕನ್ನುವಂಥ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲ ಅಂಥದ್ದೆಲ್ಲವೂ ಕೂಡ ಕೇಳಿ ಬಂದಿತ್ತು. ಆದರೆ ಈ ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ ಆ ರೀತಿಯಾದಂಥ ಗೊಂದಲ ಅಂಥದ್ದೇನೂ ಆಗಿರಲಿಲ್ಲ. ಮುಸಲ್ಮಾನ್ ಸಮುದಾಯದವರು ನಮ್ಗೆ ಬೇಕನ್ನುವಂಥದ್ದಾಗಿರಲಿ ಅಥವಾ ಇನ್ಯಾರೋ ನಮಗೆ ಸೀಟ್ ಕೊಡಿ ಎನ್ನುವ ರೀತಿಯಲ್ಲಿ ಆಗಿರಲಿ, ಏನೂ ಇರಲಿಲ್ಲ. ಕುಟುಂಬದಲ್ಲೇ ಭಾಯಕ್ ಅವರ ಹೆಸರು ಮತ್ತು ಉಮೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಯಾರಿಗೆ ಕೊಟ್ಟರೂ ಕೂಡ ನಮಗೆ ಖುಷಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಪಕ್ಷ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಿದ್ದೀವಿ ಅನ್ನುವಂಥದ್ದನ್ನು ಸ್ಪಷ್ಟನೆ ಕೊಟ್ಟಿದ್ರು. ಕೊನೆಯದಾಗಿ ಪಕ್ಷ ಈ ಉಮೇಶ್ ಮೇಟಿ ಅವರಿಗೆ ಸೀಟನ್ನು ಕೂಡ ಕೊಟ್ಟು ಬಿಟ್ಟಿತ್ತು. ಅಲ್ಲಿಗೆ ಒಂದು ಹಂತದ ಗೆಲುವು ಉಮೇಶ್ ಮೇಟಿ ಅವರಿಗೆ ಸಿಕ್ಕಿಬಿಡ್ತು. ಅಂತಂದರೆ ರಾಜಕೀಯವನ್ನು ಪ್ರವೇಶ ಮಾಡೋದಕ್ಕೆ, ಒಂದು ತನ್ನದೇ ಆದಂಥ ಸ್ಥಾನವನ್ನು ಗುರುತುಪಡಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಉಮೇಶ್ ಮೇಟಿ ಅವರಿಗೆ ಸಿಕ್ಕಿಬಿಡ್ತು. ಅದಾದ ಬಳಿಕ ಬಹುತೇಕ ನೀವೆಲ್ಲರೂ ಕೂಡ ಗಮನಿಸಿದ್ರಿ, ಮುಖ್ಯಮಂತ್ರಿಯವರು ಕೂಡ ಪ್ರಚಾರಕ್ಕೋಸ್ಕರ ಬಂದು ಬಿಟ್ಟಿದ್ರು. ಹಳ್ಳಿಗಳಿಗೆ ಎಲ್ಲವೂ ಕೂಡ ಸುತ್ತಾಟ ಅಂಥದ್ದೆಲ್ಲವೂ ಕೂಡ ಹಾಗೆ ಬಿಟ್ಟಿತ್ತು. ಕೇವಲ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಬಂದ್ಬಿಟ್ರೆ ಬಹುತೇಕರು ಅವರ MLAಗಳಾಗಿರ್ಬೋದು, ಕೆಲವೊಂದಿಷ್ಟು ಶಾಸಕರುಗಳಾಗಿರ್ಬೋದು, ಬೇರೆ ಬೇರೆ ಮತಕ್ಷೇತ್ರದಿಂದ ಅವರೆಲ್ಲರೂ ಕೂಡ ಬಂದು ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗಿ ಬಿಟ್ಟಿದ್ರು. ಎಲ್ಲರೂ ಕೂಡ ಹಳ್ಳಿಗೆ ಬಂದಿದ್ರು. ಅದರಲ್ಲೂ ಕೂಡ ಮುಖ್ಯವಾಗಿ ನೀವು ಗಮನಿಸಬೇಕು, ಇವರು ಬರ್ತಾರೆ ಅಂತಂದರೆ ಬಹುತೇಕ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹೆಂಗೆಲ್ಲ ಎಚ್ಚೆತ್ಕೊಂಡು ಬಿಟ್ಟಿದ್ದಂದ್ರೆ, ಇನ್ನು MLAಗಳು ಬರ್ತಾರೆ ಅಥವಾ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನೋ ಕಾರಣಕ್ಕೆ ಇಡೀ ಗ್ರಾಮವೇ ಸ್ವಚ್ಛ ಮಾಡಿಬಿಟ್ಟಿದ್ರು. ಎಲ್ಲರೂ ನೋಡ್ಬಿಟ್ರೆ ಏನ್ರಿ ಇಷ್ಟೊಂದು ಚೆನ್ನಾಗಿದೆ, ಇಷ್ಟೊಂದು ಚೆನ್ನಾಗಿ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಅಧಿಕಾರಿಗಳು ಅಂತ ಭಾವಿಸ್ಬಿಡ್ಬೇಕು. ಆ ರೀತಿಯಾಗಿ ಕೆಲಸವನ್ನ ಮಾಡಿಬಿಟ್ರೆ ಅವರು ಮುಂದಕ್ಕೆ ಹೋದ ಬಳಿಕ ಈಗ ಪ್ರಚಾರ ಅವಧಿ ಮುಗಿದ ಬಳಿಕ ಈ ಗ್ರಾಮಗಳನ್ನು ಹೋಗಿ ನೋಡಿಬೇಡಿ ನೀವೆಲ್ಲ, ಅವು ಕೊಳತು ನಾರ್ತಾ ಇದೆ. ಅಂತ ಅವಿವೇಕಿ ಸ್ಥಾನದಲ್ಲಿ ಇವತ್ತು ಹಳ್ಳಿಗಳು ತುಂಬಿಕೊಂಡು ಬಿಟ್ಟಿದೆ. ಇದೇ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ನಾನು ಅಲ್ಲಿ ಖುದ್ದು ನೋಡಿರುವ ಸಂದರ್ಭದಿಂದ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ PDOಗಳಾಗಿರ್ಬೋದು, ಕೆಲವೊಂದಿಷ್ಟು ಅಧಿಕಾರಿಗಳಾಗಿರ್ಬೋದು, ಎಂಥ ಬೇಜವಾಬ್ದಾರಿತನಗಳನ್ನ ತೋರಿಸ್ತಾರೆ ಅಂತಂದರೆ, ಅವರೆಲ್ಲರಿಗೂ ನೀವು ಅಧಿಕಾರಕ್ಕೆ ಸ್ವೀಕಾರ ಮಾಡ್ಕೊಂಡಿದ್ದೀರಿ. ಸೊ ನೀವು ಅವರೆಲ್ಲರಿಗೂ ಒಂದಿಷ್ಟು ಗ್ರಾಮದ ಉದ್ಧಾರಕ್ಕಾಗಿ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯವನ್ನಾದರೂ ಕೊಡೋದಕ್ಕೆ ಮುಂದಾಗಿ. ಏನು ಅಂತಂದರೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಕೆಲವೊಂದು ಗ್ರಾಮದಲ್ಲಿ ಒಂದು ದಿನಕ್ಕೆ ನೀರು ಬರ್ತಾ ಇತ್ತು, 2 ದಿನ ಕಳೆದೋಗಿ 3 ದಿನ ಬೇಸಿಗೆ ಸಮಯ ಇದೆ. ಬೇಸಿಗೆ ಸಮಯದಲ್ಲೂ ಕೂಡ 3 ದಿನಕ್ಕೆ ನೀರು ಬಿಡುವಂಥ ವ್ಯವಸ್ಥೆಗಳಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ಕೆಲವೊಂದಿಷ್ಟು ಅಧಿಕಾರಿಗಳಂತೂ ಎಂಥ ಬೇಜವಾಬ್ದಾರಿಗಳನ್ನು ತೋರ್ತಾ ಇದ್ದಾರೆ ಅಂತಂದರೆ, ಈ ಮೇಲಾಧಿಕಾರಿಗಳು ನೀಡಿರುವಂಥ ಆದೇಶಕ್ಕೂ ಕ್ಯಾರೆ ಅಂತ ಇಲ್ಲ. ಬೇಸಿಗೆ ಇದೆ, ತುಂಬ ಬಿಸಿಲಿರುತ್ತೆ, ಪ್ರಾಣಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಈಗ ನೀರಿನ ಅವಶ್ಯಕತೆ ಇರುತ್ತೆ. ಅಂಥದ್ರಲ್ಲಿ ನೀರನ್ನು ಸರಿಯಾಗಿ ಬಿಡೋದಿಲ್ಲ, ರಸ್ತೆಗಳನ್ನು ಸರಿಯಾಗಿ ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ, ಸಿಬ್ಬಂದಿಗಳು ಇರ್ತಾರೆ, ಆದರೂ ಕೂಡ ಕೆಲಸಗಳನ್ನು ಮಾಡೋದಿಲ್ಲ. ಇಂತಹ ಒಂದು ಕೊಳಕು ವ್ಯವಸ್ಥೆ ಇದೆ. ಇದೆಲ್ಲವೂ ಕೂಡ ನಿಮಗೆ ಬದಲಾಗಬೇಕು. ಇದರಿಂದನೂ ಕೂಡ ನೀವು ಜನರ ಮನಸ್ಸನ್ನು ಗೆಲ್ತೀರಿ. ಮುಂದೆ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಆ ಒಂದು ಎಲೆಕ್ಷನಲ್ಲೂ ಕೂಡ ನಿಮಗೆ ಗೆಲುವು ಅಥವಾ ನಿಮ್ಮ ಗೆಲುವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು. ಸೊ ಇದು ನನಗೆ ಅನಿಸಿರುವಂಥ ವಿಚಾರ ಮತ್ತು ನೈಜ ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗಾಗಿ ಇದು ಒಂದು ಕಡೆ. ಇಲ್ಲಿ ನೀವು ಈಗ MLA ಏನೋ ಆಗ್ತೀರಿ, ಇನ್ನೇನೋ ಕಳೆದ ಒಂದಿಷ್ಟು ಅವಧಿ ಏನೋ ಇದೆ,
ಆ ಅವಧಿಗೆ ನೀವು ಅಧಿಕೃತವಾಗಿ ಇದೀಗ ಶಾಸಕರು ಬಾಗಲಕೋಟೆ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಉಮೇಶ್ ಮೇಟಿ ಅವರು ಶಾಸಕರಾಗಿರುವಂಥದ್ದು. ಹಾಗಾದರೆ ನಿಮ್ಮ ಮುಂದೆ ಏನೇನು ಸವಾಲುಗಳಿದ್ದಾವೆ? ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಗ್ರಾಮಗಳಲ್ಲಿ ಅನೇಕ ರೀತಿಯಾಗಿ ಒಂದಿಷ್ಟು ನಾಟಕೀಯವಾದಂಥ ಅಧಿಕಾರಿಗಳಿದ್ದಾರೆ. ಅಂತಂದರೆ ನೀವು ಬಂದಂಥ ಸಂದರ್ಭದಲ್ಲಿ ಸ್ವಚ್ಛಗೊಳಿಸೋದು ಅಥವಾ ಇನ್ನೇನೋ ಕೆಲಸಗಳನ್ನು ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳೋದು, ಅದಾದ ಬಳಿಕ ನೀವು ಹೋದ ಬಳಿಕ ಅದೇನೇ ಕೊಳತನಾರಿದ್ರೂ ಕೂಡ ಅದರ ಬಗ್ಗೆ ಗಮನ ಹರಿಸೋದಿಲ್ಲ. ಇಂಥದ್ದೆಲ್ಲವೂ ಕೂಡ ಶಾಶ್ವತವಾಗಿ ಬದಲಾಗಬೇಕು. ಕೇವಲ ನೀವು ಬಂದಂಥ ಸಂದರ್ಭಕ್ಕೆ ಮಾತ್ರ ಆಗೋದಲ್ಲ, ಜನರಿಗೆ ಅದು ಅವಶ್ಯಕತೆ ಇದೆ. ಕೊಳತು ನಾರುವಂಥ ಪ್ರದೇಶಗಳಿದ್ದಾವೆ, ಬಹುತೇಕ ನೀವು ಬಂದು ಗಮನಿಸಿಬಿಟ್ರೆ ನಿಮ್ಗೆ ಗೊತ್ತಿರುತ್ತೆ, ಮತ್ತು ಈ ಹಿಂದೆಯೂ ನೀವು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಗಮನಿಸಿರ್ತೀರಿ. ಸೊ ಈಗ ಇದು ಒಂದು ಕಡೆ ಆಯ್ತಾ. ಇನ್ನೊಂದು ಕಡೆ ಮುಖ್ಯವಾಗಿ ಜನಗಳು ಒಂದಿಷ್ಟು ಬೇಡಿಕೆಗಳನ್ನ ಇಡ್ತಾ ಇರ್ತಾರೆ ನಿಮ್ಮ ಮುಂದೆ. ಏನು ಅಂತಂದರೆ ಈ ಚರಂಡಿಗಳಾಗಬೇಕು, ಅದೇ ರೀತಿಯಾಗಿ ರಸ್ತೆ ಆಗಬೇಕು. ಸೊ ಇಂಥದ್ದೆಲ್ಲವನ್ನು ಬೇಡಿಕೆ ಇಡ್ತಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕೆಲಸಗಳು ದೀರ್ಘಕಾಲಕ್ಕೆ ಬರಬೇಕು. ಅಂತಂದರೆ ಒಂದು ಯಾವುದೋ ರಸ್ತೆ ಮಾಡಿದ ತಕ್ಷಣ ಅದ್ಯಾವುದೋ ಕಾಂಟ್ರಾಕ್ಟರ್ ಕೊಟ್ಟಿರ್ತೀರಿ, ಅದ್ಯಾವುದೋ ಇಂಜಿನಿಯರ್ ಕೊಟ್ಟಿರ್ತೀರಿ, ಅವರೆಲ್ಲ ಏಸ್ಗೆ ತಿನ್ನೋ ಕೆಲಸವನ್ನು ಮಾಡಿ ಎದ್ದು ಹೋಗಿಬಿಡ್ತಾರೆ. ಇವತ್ತು ಕೆಲಸ ಆಗಿರುತ್ತೆ, ಬಿಲ್ ಆಗುತ್ತೆ, ಬಿಲ್ ಆದ ಬಳಿಕ ನೆಕ್ಸ್ಟ್ ಒಂದು ವಾರಕ್ಕೋ ತಿಂಗಳಿಗೋ ಆ ರಸ್ತೆ ಎಲ್ಲವೂ ಕೂಡ ಕಿತ್ತಿ ಹೋಗಿ ಬಿಡುತ್ತೆ. ಬಹುತೇಕ ಉದಾಹರಣೆಗಳು ಇವತ್ತಿಗೂ ಕೂಡ ಗ್ರಾಮಗಳಲ್ಲಿ ಇದ್ದಾವೆ. ಅದೆಲ್ಲವೂ ಕೂಡ ಒಂಚೂರು ಬದಲಾಗಬೇಕು. ನಿಮ್ಮ ಒಂದು ಆಡಳಿತದಲ್ಲಾದರೂ ಆ ಬದಲಾವಣೆ ಕಾಣಬಹುದು ಅಂತ ಜನಗಳು ಅಂದ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಹಾಗಾಗಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ ಅಂತ ಅಂದ್ಕೊಳ್ಬಹುದು. ಇನ್ನು ಮುಖ್ಯವಾಗಿ ಎಲ್ರಿಗೂ ಕೂಡ ಆ ತಲೆನೋವು ಆಗ್ತಾ ಇರುವಂಥ ಸಮಸ್ಯೆಗಳು ಏನು ಅಂತಂದರೆ, ಯಾವುದೇ ಆಫೀಸ್ಗಳಿಗೆ ಹೋಗಿ, ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನೀವು ಬೇಕಾದಂಥ ಆಫೀಸ್ಗಳಿಗೆ ಹೋಗಿ, ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಕೂಡ ಬಹುತೇಕ 99% ಭ್ರಷ್ಟಾಚಾರ ತುಂಬಿಕೊಂಡು ಬಿಟ್ಟಿದೆ. ಯಾವುದೋ ಸರಿ ಮಾಡಬೇಕು ಅಂದರೆ ಲಂಚ, ಇನ್ಯಾವುದೋ ಒಂದು ಫೈಲ್ ಮೂವ್ ಮಾಡಬೇಕಂದ್ರೆ ಲಂಚ, ಇಂಥದ್ದೆಲ್ಲವೂ ತುಂಬಿಕೊಂಡು ಬಿಟ್ಟಿದೆ. ಯಾಕೆಂತಂದರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಇರುವಂಥ ಜನಗಳು ಯಾರೂ ಕೂಡ ಕುಬೇರರಂತಲ್ಲ. ಬಹುತೇಕರು ಅನುಕೂಲವಸ್ತರು ಇರಬಹುದೇನೋ, ಆದರೆ ಅದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಬಹುತೇಕರು ಆಗಷ್ಟೇ ದುಡಿಮೆ ಮಾಡಿ ಬದುಕುವಂಥವರಿದ್ದಾರೆ, ಆಗಷ್ಟೇ ಹೊಟ್ಟೆ ತುಂಬಿದರೆ ಸಾಕು ಅಂತೇಳಿ ಬದುಕುವಂಥವರಿದ್ದಾರೆ. ಅಂಥವರೆಲ್ಲರೂ ಕೂಡ ಒಂದು ಯಾವುದೋ ಸರ್ಕಾರಿ ಕಚೇರಿಗೆ ಹೋಗಿಬಿಟ್ರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಬಹುತೇಕ ಇದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಕಾಣಿಸುತ್ತೆ. ಮುಖ್ಯವಾಗಿ ಇದು ಬದಲಾಗಬೇಕಾಗಿದೆ. ಭ್ರಷ್ಟಾಚಾರ ಯಾವತ್ತು ಕಡಿಮೆ ಆಗುತ್ತೋ, ಇಂಥ ಭ್ರಷ್ಟ ಅಧಿಕಾರಿಗಳೇನಿದ್ದಾರೋ ಅವರೆಲ್ಲರನ್ನೂ ಕೂಡ ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ನೀವು ಎಲ್ಲ ಮಾಡೋದಕ್ಕೆ ಸಾಧ್ಯನೋ, ನಿಮ್ಮಲ್ಲಿ ಏನೆಲ್ಲ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆಯೋ, ಸಾಮರ್ಥ್ಯ ಇದೆಯೋ, ಅದನ್ನೆಲ್ಲವನ್ನು ಕೂಡ ಮಾಡಿಬಿಟ್ರೆ ಬಹುತೇಕ ನೀವು ಜನರನ್ನ ಗೆಲ್ಲುವ ಮೂಲಕ, ವಿರೋಧ ಪಕ್ಷದ ನಾಯಕರು ಬೇರೆ ಯಾವುದೇ ಕ್ಯಾಂಡಿಡೇಟ್ ಇರಬಹುದು, ಪ್ರಧಾನಮಂತ್ರಿಗಳು ಬಂದು ಕೂಡ ಇಲ್ಲಿ ನಿಮ್ಮ ಜೊತೆ ಸ್ಪರ್ಧೆ ಮಾಡಿದ್ರು ನೀವೇ ಗೆಲ್ಲಬಹುದು. ಆದರೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನೀವು ಈ ರೀತಿಯಾದಂಥ ಒಂದು ಕೆಲಸಗಳನ್ನು ಮಾಡಿದರೆ, ಮುಖ್ಯವಾಗಿ ಜನರಿಗೆ ಬೇಕಾಗಿರುವಂಥದ್ದು ಯಾವುದೋ ಒಂದು ದೊಡ್ಡದಾದಂಥ ಉನ್ನತ ಮಟ್ಟದಲ್ಲ, ಸಾರ್ವಜನಿಕರಿಗೆ ಬೇಕಾಗಿರುವಂಥದ್ದು ಮೂಲಭೂತವಾಗಿ ಸಿಗುವಂಥ ಸೌಕರ್ಯಗಳು, ಜೊತೆಗೆ ಈ ಒಂದು ಯಾವುದೋ ಒಂದು ಆಫೀಸ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಬೇಗ ಕೆಲಸಗಳಾಗೋದಿಲ್ಲ. ಆ ಕೆಲಸಗಳು ಬೇಗ ಆಗುವ ನಿಟ್ಟಿನಲ್ಲಿ ಆಗಬೇಕು. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಭ್ರಷ್ಟರನ್ನು ನೀವು ಒಂಚೂರು ಗಮನ ಹರಿಸಿ ಅವ್ರಿಗೆ ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯನೋ, ಅಥವಾ ಆ ಒಂದು ಭ್ರಷ್ಟಾಚಾರವನ್ನು ತಡೆಯೋದಕ್ಕೆ ಏನೆಲ್ಲ ಸಾಧ್ಯನೋ ಆ ಒಂದಿಷ್ಟು ಕೆಲಸವನ್ನು ಮಾಡಿಬಿಟ್ರೆ ಬಹುತೇಕ, ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಮುಂದಿನ ಒಂದು ಎಲೆಕ್ಷನ್ಗಳಲ್ಲಿ ಮತ್ತೆ ನೀವೇ ಜಯವನ್ನ ಗಳಿಸ್ತೀರಿ, ಮತ್ತೆ ನೀವು ಗೆಲುವನ್ನ ಗಳಿಸ್ತೀರಿ. ಸೊ ಇಷ್ಟನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುತೇಕ ಸಮಸ್ಯೆಗಳಿದ್ದಾವೆ. ಒಂದು ಪಕ್ಷದಿಂದ ನೀವು ಆಯ್ಕೆ ಆಗಿದ್ದೀರಿ, ಈಗ ಒಬ್ಬರು ನಾಯಕರು ಕೂಡ ಆಗಿದ್ದೀರಿ. ಬಹುತೇಕ ನಿಮ್ಮ ಮುಂದೆ ಅನೇಕ ಸವಾಲುಗಳು ಕೂಡ ಇರುತ್ತೆ. ಮತ್ತು ನಾವು ಹೇಳಿದಂಥ ಎಲ್ಲಾ ಕೆಲಸಗಳು ಆಗುತ್ತೆ ಅಂತಲ್ಲ. ನಾನೇನು ನಿಮಗೆ 100 ಕೋಟಿ ಅನುದಾನ ತೆಗೆದುಕೊಂಡು ಬಂದು ನಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡಿ ಅಂತ ಹೇಳ್ತಾ ಇಲ್ಲ. ಬಹುತೇಕ ಮೂಲಭೂತ ಸೌಕರ್ಯಗಳು ರೀ, ಏನೆಲ್ಲ ಸಿಗೋಕ್ಕೆ ಸಾಧ್ಯನೋ, ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ ಅದನ್ನ ಮಾತ್ರ ಮಾಡಿ ಸಾಕು. ನಮಗೇನು ಕೋಟಿ ಅನುದಾನ ತೆಗೆದುಕೊಂಡು ಬನ್ನಿ ಅಂತಲ್ಲ, ಆಗೋ ಕೆಲಸಗಳನ್ನು ಸರಿಯಾಗಿ ಮಾಡಿ. ಒಂದು ರಸ್ತೆ ವ್ಯವಸ್ಥೆಗಳನ್ನು ಮಾಡ್ತಾ ಇರಬೇಕಾದ್ರೆ ಆ ರಸ್ತೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಭ್ರಷ್ಟರು, ನಾಲಾಯಕರು, ಅವಿವೇಕಿಗಳು ಇಂಥವ್ರನ್ನೆಲ್ಲರೂ ಕೂಡ ತೆಗೆದು ಹಾಕಬೇಕು. ಅಂಥವ್ರನ್ನ ಒಂಚೂರು ಅವರಿಗೆ ಕೆಲಸಗಳನ್ನು ಕೊಡೋದನ್ನು ನೀವು ಕಮ್ಮಿ ಮಾಡಬೇಕು. ಸೊ ಚೆನ್ನಾಗಿ ಕೆಲಸ ಮಾಡುವಂಥವ್ರು ಇರ್ಬೋದು, ಅಂಥವ್ರಿಗೆಲ್ಲ ಕೆಲಸವನ್ನು ಕೊಟ್ಟು ಬಿಟ್ರೆ ಬಹುತೇಕ ಕ್ಷೇತ್ರವು ಉದ್ಧಾರ ಆಗಿಬಿಡುತ್ತೆ. ಜನರಿಗೆ ನಿಮ್ಮ ಮೇಲೆ ಪ್ರೀತಿ, ಕಾಳಜಿ, ಗೌರವ ಅಂಥದ್ದೆಲ್ಲವೂ ಕೂಡ ಹೆಚ್ಚಾಗಿ ಬಿಡುತ್ತೆ. ಮತ್ತೆ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹುತೇಕ ನನ್ನ ಒಂದು ಅನಿಸಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮ್ಮ ಮುಂದೆ ಇರುವಂಥ ಸವಾಲುಗಳು ಇವೆಲ್ಲವೂ ಕೂಡ. ಸೊ ಈ ಸವಾಲುಗಳನ್ನು ನೀವು ಹೇಗೆ ಫೇಸ್ ಮಾಡ್ತೀರೋ ಇದು ನಿಮ್ಮ ಗೆಲುವು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸೊ ಈ ಕುರಿತಾಗಿ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.